ಶುರುವಾದವರೆಗೂ 5 ದಿನ ಯೋಗ ಮತ್ತು ಮೆಡಿಟೇಷನ್ ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು ಅಂತ ಹೇಳಿದಾಗ ಕೆಲವೊಂದು ಶಿಕ್ಷಕಿಯರು ಅಯ್ಯೋ ಮತ್ತೆ 4:15 5 ಗಂಟೆವರೆಗೂ ಇರಬೇಕಾ ಅಂತ ಮಾತಾಡಿರುವಂಥ ಶಿಕ್ಷಕರು ಇದ್ದಾರೆ. ಮೊದಲನೇ ದಿನ ಆಯಿತು, ಸ್ವಲ್ಪ ಇರ್ಸು ಮನಸ್ಸಿಂದನೇ ಮಾಡ್ಕೊಂಡು ಹೋದ್ರು. ಎರಡನೇ ದಿನವೂ ಒಂಥರ 50-50% ಥರ, ಅಂದರೆ ಅರ್ಧ ಮಾಡಬೇಕು ಅನಿಸಿರುತ್ತೆ, ಇನ್ನೊಂದು ಅರ್ಧ ಟೈಮು ಅಂತ. ಮೂರನೇ ದಿನ ಅಷ್ಟೊತ್ತಿಗೆ ಮ್ಯಾಮ್ ಇನ್ನೂ ಎಷ್ಟೊತ್ತಿಗೆ 4 ಗಂಟೆಗೆ ಬಿಟ್ಬಿಡೋಣ ಮಕ್ಕಳನ್ನ, ಬೇಗ ಹೋಗಿ ಕೂತ್ಕೊಂಡ್ರೆ ಬೇಗ ಮಾಡಿಸ್ತಾರೆ, ಇನ್ನೊಂದು 2 ನಿಮಿಷ ಮೆಡಿಟೇಷನ್ ಜಾಸ್ತಿ ಹೊತ್ತು ಮಾಡ್ಬೋದು. ತುಂಬ ಚೆನ್ನಾಗಿದೆ. ಯಾವ ಶಿಕ್ಷಕಿಯರು ಅಯ್ಯೋ ಮೇಡಮ್ ಮಾಡಬೇಕಾ ನಾವು ಅಂತ ಹೇಳಿದಂಥ ಶಿಕ್ಷಕಿಯರು ಇವತ್ತು ಅವರೇ 4 ಹೊತ್ತಿಗೆ ಬಂದು ಇಲ್ಲಿ ಕೂರ್ತಿದ್ದಾರೆ. ಇದಕ್ಕೆ ತುಂಬ ಸಂತೋಷ ಆಗ್ತಿದೆ. ಮತ್ತು ಈಗ 5 ದಿನ ಮಾಡಿಸಿರೋದ್ರಲ್ಲಿ ಯೋಗಗಿಂತ ಮೆಡಿಟೇಷನ್ ತುಂಬ ಜಾಸ್ತಿ ಇದೆ. ಅದಕ್ಕೆ ಯೋಗ ಗುರುಗಳು ತುಂಬ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಮೆಡಿಟೇಷನ್ನು ಏನಕ್ಕೆ ಮಾಡಬೇಕು, ಏತಕ್ಕಾಗಿ? ಫಸ್ಟ್ ಮೆಡಿಟೇಷನ್ ಕೂತಾಗ ನಮ್ಮ ಹತೋಟಿಗೆ ನಾವೇ ಇರಲ್ಲ, ತುಂಬ ಕಷ್ಟ ಆಗುತ್ತೆ ನಮ್ಮನ್ನು ನಾವು ಹತೋಟಿಗೆ ತಂದ್ಕೊಳ್ಳೋಕ್ಕೆ, ಯೋಚನೆಗಳನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಮತ್ತು 2ನೇ ದಿನ ನಿನ್ನೆ ಡಮರುಕದ ಒಂದು ಸಂಗೀತ ಇವತ್ತು ಹಾಕಿದ್ರು, ನಿನ್ನೆನೂ ಹಾಕಿದ್ರು, 10 ನಿಮಿಷ ಹಾಕಿದ್ದಾರೆ. ನನ್ನ ಅನುಭವ ಏನು ಅಂದರೆ, ನನ್ನ ಮುಂದೆ ನಾನು ತಲೆ ಎತ್ತಿ ಹೀಗೆ ನೋಡ್ತಿರ್ಬೇಕಾದ್ರೆ, ಮೆಡಿಟೇಷನ್ ಮಾಡ್ತಿರ್ಬೇಕಾದ್ರೆ ನನ್ನ ದೃಷ್ಟಿ ಹೇಗಿತ್ತಪ್ಪ ಅಂದರೆ ಶಿವ ತಾಂಡವಾಡ್ತಿದ್ದಾರೇನೋ ನನ್ನ ಮುಂದೆ ಅನ್ನೋ ರೀತಿ ನನಗೆ ಭಾಸ ಆಗ್ತಿತ್ತು. ಅದ್ಭುತವಾಗಿದೆ. ಯೋಗ ಆಸನಗಳಿಗಿಂತ ಈ ಸೆಕ್ಷನಲ್ಲಿ, ಈ 5 ಡೇಸಲ್ಲಿ ನಮಗೆ ಮೆಡಿಟೇಷನ್ನು ಮತ್ತು ಪ್ರಾಣಾಯಾಮಗಳ ಬಗ್ಗೆ ತುಂಬ ಅದ್ಭುತವಾಗಿ ತಿಳಿಸ್ಕೊಟ್ಟಿರುವಂತಹ ಯೋಗ ಗುರುಗಳಿಗೆ ಅನಂತ ಧನ್ಯವಾದಗಳು. ಶಿಕ್ಷಕರು ಕೇಳ್ತಿದ್ದಾರೆ, ನಿನ್ನೆ ಸೆಕ್ಷನ್ ಮುಗಿದ ತಕ್ಷಣ 5 ನಿಮಿಷ ಅವರು ಡೌಟ್ಸ್ ಕೇಳೋಕ್ಕೆ ಹೇಳ್ತಾರೆ ಸರ್ ಏನಾದರೂ ಇದ್ರೆ ಅಂತ. ಅಯ್ಯೋ 5 ಗಂಟೆವರೆಗೂ ಇರಬೇಕಾ ಅಂತ ಹೇಳಿದಂಥ ಶಿಕ್ಷಕಿಯರು ಬಂದು ಅವ್ರ ಮುಂದೆ ಕುತ್ಕೊಂಡ್ಬಿಡ್ತಾರೆ, 10 ಜನ 5 ಜನ. ಸರ್ ನಮ್ಗೆ ಇದು ಸಮಸ್ಯೆ, ಇದನ್ನು ಮಾಡಿದ್ರೆ ಹಿಂಗೆ ಆಗ್ತಿದೆ, ಇನ್ನೇನಾದರೂ ಮಾಡಬೇಕಾ ಅಂತ ಹೇಳ್ಬಿಟ್ಟು ನಾನು 2 ದಿನದಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಬಂದು ಈ ಸಾಲ ಕುತ್ಕೊಂಡು 5 ನಿಮಿಷ ಅಂತಾರೆ, ಬಟ್ ಎಲ್ಲ ಅವರು ಕ್ವಶನ್ಸು ಡೌಟ್ಸು ಕ್ಲಿಯರ್ ಮಾಡೋ ಅಷ್ಟೊತ್ತಿಗೆ 10ರಿಂದ 15 ನಿಮಿಷ ಆಗ್ತಿದೆ. ಅವರು ಸಾವಧಾನವಾಗಿ ಎಲ್ಲರೂ ಕೇಳೋದಕ್ಕೆ ಆನ್ಸರ್ಸನ್ನು ಕೊಟ್ಟು ಹೋಗ್ತಿದ್ದಾರೆ. ತುಂಬ ಧನ್ಯವಾದಗಳು. ನನ್ನ ಪರವಾಗಿ ಆಡಳಿತ ಮಂಡಳಿಯಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಸಾಧ್ಯವಾದರೆ ನಮಗೆ ಈ ಪ್ರಾಣಾಯಾಮ ಮತ್ತು ಮೆಡಿಟೇಷನ್ ತರಗತಿಗಳನ್ನು ಇನ್ನು ಸ್ವಲ್ಪ ಮುಂದುವರಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ. ಈಗ ಕಲ್ತಿದ್ದೀವಿ, ಅದನ್ನು ಜೀವನದಲ್ಲಿ ಅದೇ ರೀತಿ ಅಳವಡಿಸ್ಕೊಂಡು ಹೋಗ್ಬೇಕಂದ್ರೆ ಇನ್ನು ಸ್ವಲ್ಪ ಅಭ್ಯಾಸಕ್ಕೆ ಬರಬೇಕು ನಾವು. ದಯವಿಟ್ಟು ಇದೊಂದು ಯೋಚನೆ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.